ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಚೂಡ ಅವಲಕ್ಕಿ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ ಥರ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ, ಬೆಳ್ಳುಳ್ಳಿ ಹಾಗೆ ಹುರ್ಗಡ್ಲೆಯನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲನೂ ಒಂದೊಂದಾಗೆ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಸೊ ಇದು ನನ್ನ ಮಗಳಿಗೆ ಮಾಡ್ತಾ ಇರೋದು ಫ್ರೆಂಡ್ಸ್. ನನ್ನ ಮಗಳು ಪಿ ಜಿಯಲ್ಲಿದ್ದಾಳೆ. ಅವಳಿಗೆ ಮನೆ ಊಟ ತುಂಬ ಮಿಸ್ ಮಾಡ್ಕೋತಾಳೆ. ಹಾಗೆ ಅಡುಗೆ ಅಂತೂ ಮಾಡಿ ಕಳಿಸ್ಬೋದು ಒಂದು ದಿನಕ್ಕೆ ಮಟ್ಟಿಗೆ. ಆದರೆ ಇಟ್ಕೊಂಡು ತಿನ್ನಲಿಕ್ಕಾಗಲ್ಲ. ಸೊ ಅವಳಿಗೆ ಇಟ್ಕೊಂಡು ಅಂದರೆ ಸಂಜೆ ಬಂದಾಗ ಏನಾದರೂ ತಿನ್ನಬೇಕು ಅನಿಸ್ದಾಗ, ಇಲ್ಲ ಪಿ ಜಿ ಊಟ ಮಾಡಿ ಮಾಡಿ ಬೇಜಾರಾದಾಗ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕಳಿಸಿದ್ರೆ, ಅವಲಕ್ಕಿನೇ ಆಗಲಿ, ಇಲ್ಲ ಕೊಬ್ಬರಿ ಮಿಠಾಯಿನೂ ಕೂಡ ಮಾಡಿದ್ದೀನಿ. ಕೊಬ್ಬರಿ ಮಿಠಾಯಿ, ಶೇಂಗಾ ಮಿಠಾಯಿ, ಮಂಡಕ್ಕಿ ಈ ಥರ ಸ್ನ್ಯಾಕ್ಸು ಅಂದರೆ ಒಂದು 15 ಡೇಸ್ 8 ಡೇಸ್ ಇಟ್ಕೊಂಡು ತಿನ್ಬೋದು. ಆ ಥರ ಅವಳು ಬಂದಾಗೆಲ್ಲ ಏನಾದರೂ ಅವಳಿಗೆ ಏನು ಇಷ್ಟನೋ ಅದನ್ನೇ ಕೇಳಿಬಿಟ್ಟು ಅವಳಿಗೆ ಮಾಡಿ ಕಳಿಸ್ತೀನಿ. ಸೊ ನನಗೂ ಅದರಲ್ಲಿ ಒಂಥರ ಖುಷಿ ಸಿಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಮಕ್ಕಳು ದೂರ ಇರ್ತಾರೆ, ಮನೆ ಊಟ ತುಂಬ ಮಿಸ್ ಮಾಡ್ಕೋತಾ ಇರ್ತಾರೆ. ಅವಳು ಡೈಲಿ ಫೋನ್ ಮಾಡಿದಾಗ ಒಂದೇ, ಅಮ್ಮ ನಂಗೆ ಅಡುಗೆನೇ ಸೆಟ್ ಆಗ್ತಾ ಇಲ್ಲ, ನೀನು ಮಾಡೋ ಅಡುಗೆ ನಂಗೆ ತುಂಬ ಇಷ್ಟ ಅಮ್ಮ ಅಂತ ಹೇಳಿ. ಸೊ ಅವಳು ಹೇಳುವಾಗ ನಿಜವಾಗ್ಲೂ ನನಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಏನಪ್ಪ ಇದು ಮಕ್ಕಳು ಅಲ್ಲಿ, ನಾನಂದರೆ ನಾವು ಇಲ್ಲಿ ಅವ್ರು ಅಲ್ಲಿ ಅಂತ ಹೇಳಿ. ಸೊ ಏನೂ ಮಾಡೋಕ್ಕಾಗಲ್ಲ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತಂದರೆ ಈಗ ಕಷ್ಟಪಡಲೇಬೇಕು. ಸೊ ಈ ಕಷ್ಟಕ್ಕೆ ಒಂದು ದಿನ ಅವಳಿಗೆ ಒಳ್ಳೆ ಫಲ ಸಿಕ್ಕೇ ಸಿಗುತ್ತೆ. ಈ ಥರ ನಾನು ಅವಲಕ್ಕಿ ಮಾಡಲಿಕ್ಕೆ ಸೊ ಎಣ್ಣೆಯಲ್ಲೇ ಎಲ್ಲ ಒಂದು ಹದಕ್ಕೆ ಮೀಡಿಯಮ್ ಆಗಿ ಲೋ ಫ್ಲೇಮಲ್ಲಿ ಎಲ್ಲನೂ ಈ ಥರ ಶೇಂಗಾ, ಕಡಲೆ ಎಲ್ಲ ರೋಸ್ಟ್ ಮಾಡ್ಕೋತೀನಿ. ಇದು ತುಂಬ ಅಂದರೆ ಪೇಪರ್ ಅವಲಕ್ಕಿ, ತುಂಬ ತೆಳುವಾಗಿರಬೇಕು ಅವಲಕ್ಕಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನಿಮಗೆಲ್ಲ ಈ ಥರ ಮಾಡಿದ್ರೆ. ಹಾಗೆ ಇದಕ್ಕೆ ಒಣಮೆಣ್ಸಿನ್ಕಾಯಿನೂ ಹಾಕ್ಬೋದು. ನಾನು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಹಾಕಿ ಈ ಥರ ಚೆನ್ನಾಗಿ ರೋಸ್ಟಾಗಿ ಮಾಡಿಬಿಟ್ರೆ ನಿಮಗೆ ಅವಲಕ್ಕಿಯಲ್ಲಿ ತಿನ್ನುವಾಗ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಆದರೆ ಹಿಂಗೆ ಸೈಡಲ್ಲಿ ತೆಗೆದು ಇಡ್ಬೋದು. ಬಟ್ ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಪ್ಪೆ ಆದರೆ ನಿಮಗೆ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ. ನೀವು ಒಂದು ಟೈಮ್ ಹಸಿಮೆಣ್ಸಿನ್ಕಾಯಿ ಹಾಕಿ ಈ ಥರ ಚೂಡ ಅವಲಕ್ಕಿಯನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ತಿನ್ನುವಾಗ ನಿಮಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಅಂದರೆ ಖಾರ ಇರಬಾರ್ದು, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಲೈಟಾಗಿ ಇರಬೇಕು, ಹಂಗಂದ್ರೆ ತಿನ್ಬೋದು. ತುಂಬ ಖಾರ ಇದ್ದರೆ ನನಗೂ ತಿನ್ನೋಕ್ಕಾಗಲ್ಲ. ಇದು ಸಪ್ಪೆ ಮೆಣ್ಸಿನ್ಕಾಯಿ ತಿನ್ಕೋಬೋದು, ಚೆನ್ನಾಗಿ ಅನಿಸುತ್ತೆ ರೋಸ್ಟಾಗಿ. ನೋಡಿ ಈ ಥರ ರೋಸ್ಟಾಗಿ ಇರಬೇಕು. ಸೊ ಜಾಸ್ತಿ ಹಾಕ್ತಿಲ್ಲ ನಾನು, ಜಾಸ್ತಿ ಅವಲಕ್ಕಿನೂ ಕೂಡ ಮಾಡ್ತಾಯಿಲ್ಲ. ಅವಳಿಗೆ ಎಷ್ಟು ಬೇಕೋ ಸ್ವಲ್ಪ ಮನೇಲಿ ಇಟ್ಕೊಳ್ಳೋಕ್ಕೆ ಅಷ್ಟೇ ಮಾಡ್ತಾ ಇರೋದು. ಹಾಗೆ ಬೆಳ್ಳುಳ್ಳಿನೂ ಕೂಡ ನಾನು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ಅದನ್ನು ಕೂಡ ರೋಸ್ಟ್ ಆದಾಗ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ನಾವು ಗೋಡಂಬಿ ಕೂಡ ಹಾಕ್ಬೋದು. ಬಟ್ ನಂಗೆ ನೆನಪೇ ಆಗಿಲ್ಲ ಫ್ರೆಂಡ್ಸ್ ಅವತ್ತು ಗೋಡಂಬಿ ಹಾಕಲಿಕ್ಕೆ. ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಬೋದು. ನನಗೆ ಪರ್ಸ್ನಲಿ ದ್ರಾಕ್ಷಿ, ಗೋಡಂಬಿ ಹಾಕಿದರೆ ನಾನು ಅಷ್ಟೊಂದು ತಿನ್ನಲ್ಲ. ಸೊ ಮಕ್ಕಳಿಗಾದರೆ ಅವರು ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಟೈಮ್ ಅವಳು ಕೇಳಿಬಿಟ್ಟು ಹಾಕ್ತೀನಿ ಗೋಡಂಬಿ ಹಾಕ್ಲಾ ಅಂತ ಹೇಳಿ. ದ್ರಾಕ್ಷಿ, ಗೋಡಂಬಿಗೂ ಕೂಡ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಒಂಥರ. ನೆಕ್ಸ್ಟು ಇನ್ನು ನಾನು ಖಾರ ಮನೆಯಲ್ಲೇ ಅಂದರೆ ಖಾರ ಮಾಡೋದು. ಸೊ ಏನೇನಾದರೂ ಬೇರೆ ಬೇರೆ ಎಲ್ಲ ಮಾಡಿ ಕಳಿಸ್ಬೇಕು ಅಂತ ಹೇಳಿ. ಸೊ ನೋಡಿ ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಜಜ್ಜಿಕೊಂಡು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರೋಸ್ಟಾಗಿ ಮಾಡ್ಕೋಬೇಕು. ಈಗ ಕರಿಬೇವನ್ನು ಹಾಕು ಕೂಡ ನಾನು ಈ ಥರ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ. ಕರಿಬೇವು ನೀವು ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಅದೊಂಥರ ಗ್ರೀನಾಗಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು, ಸ್ವಲ್ಪ ಕಡಿಮೆನೇ ಆಯಿತು ಅಂತ ಅನ್ನಿಸ್ತು ನನಗೆ ಆಮೇಲೆ. ಇವಾಗ ಎಲ್ಲ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಏನಪ್ಪ ಅಂತಂದರೆ ನಾನು ನಿಮಗೆ ಸಾಸಿವೆ, ಅರಿಶಿನ, ಉಪ್ಪು ಹಾಕೋದು ಮಾತ್ರ ತೋರಿಸಿಲ್ಲ. ಸೊ ಅದು ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ನಾನು ಮತ್ತೆ ಬೇರೆ ಕಡೆ ಸಾಸಿವೆ, ಅರಿಶಿನ ಪುಡಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಇವಾಗ ನಾನೆಲ್ಲ ಕಲಸಿದ್ದೀನಿ ನೋಡಿ, ಇಷ್ಟ ಆಗಿದೆ. ಜಾಸ್ತಿ ಮಾಡಲಿಕ್ಕೆ ಹೋಗಿಲ್ಲ. ಇದು ಇವಾಗ ನಮಗೆ ರೋಸ್ಟ್ ಮಾಡಬೇಕು. ಇದು ತಿಂದರೆ ನಿಮಗೆ ಬಾಯಲ್ಲಿ ಕರಗಬೇಕು. ಆ ಥರ ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೋಬೇಕು. ಸೊ ಬೇಸಿಗೆಗಾಲ ಇದ್ದರೆ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೋದು. ಬಟ್ ಇವಾಗ ಬೇಸಿಗೆ ಜಾಸ್ತಿ ಇಲ್ಲ ಅಲ್ಲ, ಬಿಸಿಲಿಲ್ಲ. ಸೊ ಇದನ್ನು ಲೋ ಫ್ಲೇಮಲ್ಲಿ
ಚೆನ್ನಾಗಿ ರೋಸ್ಟ್ ಮಾಡಿ ಆಗಿ ಹೋಗಿದೆ. ಸೊ ಅವಲಕ್ಕಿ ಆಗಿಬಿಟ್ಟಿದೆ. ನಂಗೆ ಅವತ್ತು ತುಂಬ ಟೈಮ್ ಇದ್ದೇ ಇರಲಿಲ್ಲ. ಅಮ್ಮನ ಮನೆಗೂ ಕೂಡ ಹೋದೆ. ಮತ್ತು ಕೊಬ್ಬರಿ ಮಿಠಾಯಿ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ ಕೊಬ್ಬರಿ ಮಿಠಾಯಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ಹಾಗೆ ಅಮ್ಮನ ಮನೆಯಿಂದ ಬಂದು ನಾನು ಅವಳಿಗೆ ಜೋಳದ ರೊಟ್ಟಿ ಬೇಕು ಅಂತ ಹೇಳಿದ್ಲು. ಸೊ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಬೇಕು ಅಂದ್ಲು ಫ್ರೆಂಡ್ಸ್. ಅವಳಿಗೆ ಹಾಗಲಕಾಯಿ ಪಲ್ಯ ತುಂಬ ಇಷ್ಟ ನಾನು ಮಾಡೋದು. ಸೊ ಹಾಗಾಗಿ ನಾನು ಅವಳಿಗೆ ಕೇಳ್ತಾನೆ ಇದ್ದೆ ಬೇಕಾ. ಅವಳು ಏನು ಗೊತ್ತಾ ಫ್ರೆಂಡ್ಸ್, ನನಗೆ ಹೆವಿ ಆಗಬಾರ್ದು, ನನಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ಏನು ಬೇಡ 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 ಅಂತಾಳೆ. ನಾನು ಬೈದು 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 ಇಲ್ಲಿಂದ ಬೇಡ ಅಂತೀಯ, ಅಲ್ಲಿ ಹೋದ್ಮೇಲೆ ತಿನ್ನಬೇಕು ಅಂತ ಅನಿಸುತ್ತೆ, ಕರೆಕ್ಟಾಗಿ ಹೇಳು ಅಂತ ಹೇಳಿ ಅವಳಿಗೆ ಪದೇ 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 ಕಾಡಿಸಿ 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 ಹ್ಞೂ ಅಂತಾಳೆ ಫ್ರೆಂಡ್ಸ್. ಅವಳು ಹೇಗೆ ಅಂದರೆ ಅಮ್ಮಂಗೆ ಕಷ್ಟ ಆಗಬಾರ್ದು, ನನಗೋಸ್ಕರ ಮತ್ತೆ ಅಮ್ಮ ಆ ಟೈಮೆಲ್ಲ ಅದಕ್ಕೆ ಹಾಕ್ಬಿಡ್ತಾಳೆ ಅಂತ ಹೇಳಿ ನಾನು ಅವಳಿಗೆ ಬೈತಾ ಇರ್ತೀನಿ. ಆ ಥರ ಎಲ್ಲ ಯೋಚನೆ ಮಾಡಬಾರ್ದು. ಸೊ ಮಕ್ಳಿಗೆ ಮಾಡದೆ ಇನ್ಯಾರಿಗೆ ಮಾಡ್ತಾರೆ ಅಂತ ಹೇಳ್ತೀನಿ ಅವಳಿಗೆ. ಆಮೇಲೆ ಜೋಳದ ರೊಟ್ಟಿ ಹಾಗಲಕಾಯಿ ಪಲ್ಯ ಇಷ್ಟ. ಮತ್ತು ಬೆಳಗ್ಗೆ ಅವಳು ಎದ್ದು ಹೋದ ತಕ್ಷಣನೇ ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಬಾಕ್ಸಿಗೆ ಹಾಕ್ಕೊಂಡು ಹೋಗಬೇಕು, ಆ ಥರನೂ ಮಾಡಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡಿದ್ರೆ ನಿಮಗೆ 2 ಡೇಸ್ ಏನೂ ಆಗೋದಿಲ್ಲ. ಸೊ ನಾನು ಹಾಗಲಕಾಯಿ ಪಲ್ಯ ಇವತ್ತು ಮಾಡಿದ್ದೆ. ಅವಳು ನೈಟು ಬಸ್ಸಿಗೆ ಹೋಗ್ತಾಳೆ. ಸೊ ನಾನು 2 ದಿನ ಮನೆಯಲ್ಲೇ ಬಿಸಿ ಮಾಡ್ದಂಗೆ ಹಾಗೆ ಇಟ್ಟಿದ್ರೂ ಅದು ಒಂದು ಸ್ವಲ್ಪನೂ ಕೆಟ್ಟಿಲ್ಲ. ನನ್ನ ಮಗಳಿಗೆ ಯಾಕಾರ ಜಾಸ್ತಿ ಹಾಕಿ ಕಳಿಸಿಲ್ವೋ ಅಂತ ಅನ್ನಿಸ್ತು ಫ್ರೆಂಡ್ಸ್. ಅವಳಿಗೆ ಆ್ಯಕ್ಚುಲಿ ಅವಳು ತಿಂದು ಹೇಳಿದ್ಲು, ಅಮ್ಮ ತುಂಬ ಚೆನ್ನಾಗಿತ್ತು ಹಾಗಲಕಾಯಿ ಪಲ್ಯ, ರೊಟ್ಟಿ ನನಗಂತೂ ಸಖತ್ ಇಷ್ಟ ಆಯಿತು ಅಂತ ಹೇಳಿದ್ಲು. ಇನ್ನೇನು ಬೇಕು ಫ್ರೆಂಡ್ಸ್, ಮಕ್ಕಳು ಖುಷಿಯಿಂದ ತಿಂದರೆ ಅದೇ ಅಲ್ವಾ ತಂದೆ ತಾಯಿಗೆ ಖುಷಿ ಆಗೋದು. ಸೊ ಅವಳಿಗೋಸ್ಕರ ನಾನು ಜೋಳದ ರೊಟ್ಟಿ ಕೂಡ ಅಮ್ಮನ ಮನೆಯಿಂದ ಬಂದ ತಕ್ಷಣವೇ ಸ್ವಲ್ಪನೂ ರೆಸ್ಟ್ ಮಾಡ್ದಂಗೆ ಅಷ್ಟು ರೀಲ್ಸ್ ಮಾಡಿದ್ವಿ. ಅವಳಿದ್ದಾಗ ಸ್ವಲ್ಪ ಕ್ಯಾಮ್ರಾ ಎಲ್ಲ ಹಿಡಿತಾಳೆ, ವೀಡಿಯೋಸ್ ಎಲ್ಲ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ನಾನು ಇವರು ಕೂಡ ಸ್ವಲ್ಪ ರೀಲ್ಸ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಜೋಳದ ರೊಟ್ಟಿ ಹಾಕ್ಕೊಳ್ಳೋಕ್ಕೆ ಬಂದೆ ನೋಡಿ. ಜೋಳದ ರೊಟ್ಟಿ ಹಾಕ್ಕೊಡೋಣ ಅವಳಿಗೆ. ಒಂದು ಜಾಸ್ತಿ ಬೇಡ ಅಮ್ಮ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತಾಳೆ. ಒಂದು 10 ಇಲ್ಲ 15 ಹಾಕ್ತೀನಿ ಫ್ರೆಂಡ್ಸ್, ಅಷ್ಟೇ, ಜಾಸ್ತಿ ಬೇಡ ಅಂತಾಳೆ. ಅವಳು ಸ್ಯಾಟರ್ಡೆ ಸಂಡೇ ಅಂತ ಬರ್ತಾಳಲ್ಲ, ಆವಾಗ ಅವಳಿಗೆ ಇಷ್ಟ ಇರೋದನ್ನೆಲ್ಲ ಮಾಡಿ ಕಳಿಸ್ತೀನಿ. ಇನ್ನು ಬೆಳ್ಳುಳ್ಳಿ ಚಟ್ನಿ ಮಾಡ್ತೀನಿ, ಅಂದರೆ ಶೇಂಗಾ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ ಈ ಥರ ಎಲ್ಲ ಮಾಡ್ತೀನಿ. ಇವಾಗ ಹಾಗಲಕಾಯಿ ಪಲ್ಯ ಟೇಸ್ಟ್ ನೋಡಿ ಹೆಂಗಿದೆ ಅಂತ ಹೇಳಿ, ನೀನು ಮಾಡೋದು ಚೆನ್ನಾಗೇ ಇರುತ್ತೆ ಬಿಡು ಅಂತ ಹೇಳ್ತಾಳೆ. ಸೊ ಅವಳಿಗೆ ಏನು ಮಾಡಿದ್ರೂ ಇಷ್ಟ. ನಾನು ಇವಾಗ ಎಲ್ಲ ಬಾಕ್ಸು ಟೈಮ್ ಆಗ್ತಾಯಿತ್ತು, ಹೆಂಗೆ ಹೋಗುತ್ತೆ ಟೈಮು. ಅವಳು ಬಂದಾಗ ನನಗೆ ಟೈಮೇ ಸಾಲೋದಿಲ್ಲ, ಅಷ್ಟು ಬೇಗ ಟೈಮ್ ಹೋಗುತ್ತೆ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಸುಮ್ಮನೆ ಟೈಮ್ ಓಡ್ತಾನೆ ಇರುತ್ತೆ. ಇನ್ನು ನೈಟ್ ಆಯಿತು. ಇದು ಕೊಬ್ಬರಿ ಮಿಠಾಯಿ ಕೂಡ ಮಾಡಿದ್ದೆ, ಸಖತ್ತಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು ಟೇಸ್ಟು. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಗಾಗುತ್ತೋ ಏನೋ ಅಂದ್ಕೊಂಡೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಕೊಬ್ಬರಿ ಮಿಠಾಯಿ ಅವಳಿಗೆ ಸ್ವಲ್ಪ ಜಾಸ್ತಿನೇ, ಅಂದರೆ ಜಾಸ್ತಿ ಅಷ್ಟೊಂದು ಮಾಡಿಲ್ಲ. ಎಲ್ಲರಿಗೂ ಮನೆಯಲ್ಲೂ ಕೂಡ ಟೇಸ್ಟು ನೋಡೋಕ್ಕೆ ಅಂತ ಹೇಳಿ ಒಂದೊಂದು ಪೀಸ್ ಇಟ್ಟಿದ್ದೆ ಅಷ್ಟೇ. ಇನ್ನು ಬಾಕಿದೆಲ್ಲ ಅವಳಿಗೆ ಕಳಿಸಿದೆ. ಜೋಳದ ರೊಟ್ಟಿ, ಹಾಗಲಕಾಯಿ ಪಲ್ಯ, ಆಮೇಲೆ ಕೊಬ್ಬರಿ ಮಿಠಾಯಿ, ಆಮೇಲೆ ಅವಳಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಇತ್ತು, ಅದೊಂದಷ್ಟು ಹಾಕಿದೆ. ಇನ್ನು ಶೇಂಗಾ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ ಎಲ್ಲ ಇದೆ, ಬೇಡ ಅಂತ ಅಂದು ಸರಿ ಆಯಿತು ಅಂತ ಹೇಳಿದ್ದೆ. ಆಮೇಲೆ ಒಂದು ಟೈಮು ನಾನು ಕರಿಬೇವು ಹೂ ಪುಡಿ, ಅಂದರೆ ಕರಿಬೇವು ಚಟ್ನಿ ಮಾಡಿದ್ದೆ. ನೆಕ್ಸ್ಟ್ ಖಂಡಿತ ಅದು ವೀಡಿಯೋ ಮಾಡ್ಕೋತೀನಿ. ಕರಿಬೇವು ಪೌಡರ್ ಮಾಡಿ, ಅಂದರೆ ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ, ಅವಳು ಅದು ಪೌಡರ್ನ ಅನ್ನಕ್ಕೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಳೆ. ತುಂಬ ಚೆನ್ನಾಗಿರುತ್ತೆ. ಫುಲ್ ಕರಿಬೇವು ಜಾಸ್ತಿ ಹಾಕಿ ಮಾಡಿದ್ದೆ. ಹೆಲ್ದಿನೂ ಕೂಡ ಅಲ್ವಾ, ಕರಿಬೇವು ತಿಂದರೆ ಕೂದಲಿಗೂ ಚೆನ್ನಾಗೆ ಅಂತ ಹೇಳಿ. ಅದು ಕೂಡ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಬಟ್ ಖಂಡಿತ ನೆಕ್ಸ್ಟು ಬೇಕು ಅಂದರೆ ಖಂಡಿತ ಮಾಡ್ತೀನಿ. ಇವಾಗ ಅವಳಿಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕೊಡಬೇಕು, ಎಲ್ಲ ನಾನೇ ಮಾಡಬೇಕು ಅವಳಿಗೆ. ಅವಳು ಇಲ್ಲಿ ಬಂದಾಗಂತೂ ಪಿ ಜಿಯಲ್ಲಿ ಎಲ್ಲ ತಾನೇ ಮಾಡ್ಕೋತಾಳೆ, ಆದರೆ ಇಲ್ಲಿ ಬಂದಾಗ ಎಲ್ಲ ಅಮ್ಮನೇ ಮಾಡಿಕೊಡ್ಬೇಕು. ಅವಳ ಲಗೇಜ್ ನಾನೇ ತುಂಬಿಕೊಡ್ಬೇಕು. ಒಗ್ದಿದ್ದ ಬಟ್ಟೆ ಎಲ್ಲ ಕ್ಲೀನಾಗಿ ಇಟ್ಟಾಗ ಅವಳಿಗೆ ಒಂಥರ ಖುಷಿ, ಅಮ್ಮ ನೀನು ಎಷ್ಟು ಚೆನ್ನಾಗಿ ಇಡ್ತೀಯಲ್ಲ ನನ್ನ ಮಗಳಿಗೆ ನಾನು ಏನೇ ಮಾಡಿದ್ರೂ ಖುಷಿ. ಹಂಗೆ ಅವಳು. ಇವಾಗ ಒಂದೊಂದೇ ಅಂದರೆ ಮಾಡೋದೇನೋ ಮಾಡಿಬಿಡ್ತೀನಿ. ಅವಳಿಗೆ ಲಗೇಜ್ ತೊಗೊಂಡೋಗೋದೇ ಕಷ್ಟ ಆಗಿಬಿಡುತ್ತೆ. ಒಂದು ಹಿಂದೆ ಹಾಕ್ಕೊಳೋದು ಒಂದು ಬ್ಯಾಗ್ ಆದರೆ ಓಕೆ, ಹಾಕ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಅಂದರೆ ಹ್ಞೂ ಅಂತಿರ್ತಾಳೆ. ಆದರೆ ತೊಗೊಂಡೋಗೋ ತನಕ ಅಷ್ಟೇ. ಆಮೇಲೆ ಇಟ್ಕೊಂಡು ತಿನ್ನುವಾಗ ಡೈಲಿ ಸಂಜೆ ಫೋನ್ ಮಾಡ್ತಾಳೆ, ಅಮ್ಮ ನೀನು ಕೊಟ್ಟಿದ್ದಕ್ಕೆ ಚೆನ್ನಾಗಾಯಿತು, ಹೊಟ್ಟೆ ಹಸಿತಾಯಿತ್ತು ಅಮ್ಮ, ತಿಂದೆ ಅಮ್ಮ, ಸೂಪರಾಗಿತ್ತಮ್ಮ, ಟೇಸ್ಟ್ ಆಗಿತ್ತಮ್ಮ ಅಂತ ಹೇಳಿ. ಬಟ್ ನಾನು ಕೂಡ ತುಂಬಾ ಮಿಸ್ ಮಾಡ್ಕೋತೀನಿ
ಮಕ್ಕಳು ಇದ್ರೇ ಚಂದ ಅಲ್ವಾ ಫ್ರೆಂಡ್ಸ್? ಮಕ್ಕಳು ಇದ್ದಾಗ ಅದು ಬೇಡ, ಇದು ಬೇಡ, ಅದು ಮಾಡ್ಕೊಡಮ್ಮ ಅಂತಿರ್ತಾರೆ. ಅವಾಗ ನಮಗೆ ಕೋಪ ಬರ್ತಾ ಇರುತ್ತೆ. ಮಾಡಿದ್ದನ್ನು ತಿನ್ನಕ್ಕಾಗಲ್ವಾ ನಿಮಗೆ? ಎಷ್ಟ್ ಸತಿ ಅಂತ ಮಾಡೋದು? ನಾನು ಸಾಕಾಗ್ಬಿಟ್ಟಿದ್ದೀನಿ ಅಂತ ರೇಗ್ತಾ ಇರ್ತಿದ್ದೆ. ಇವಾಗ ದೂರ ಇದ್ದಾರೆ. ಅದೇ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ರೇಗ್ತಾ ಇದ್ದೆ. ಅವ್ರು ಮಾಡ್ಕೊಡೋ ತನಕ ಬಿಡ್ತಾ ಇರಲಿಲ್ಲ. ನಾನು ರೇಗೋದ್ ಬಿಡ್ತಾ ಇರಲಿಲ್ಲ. ಇವಾಗ ಅದೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ. ತುಂಬ ಮಿಸ್ ಮಾಡ್ಕೋತೀನಿ. ಇದೆಲ್ಲ ಮುಗಿಸ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಿಗೆ ಅವಳಿಗೆ ಬಿಟ್ಟು ಬರಬೇಕು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಓಕೆ, ಬೈ ಬೈ ಫ್ರೆಂಡ್ಸ್. ಟೇಕ್ ಕೇರ್.